ನರೇಂದ್ರನಾಥ್ ದತ್ ಇನ್ನೊಂದು ಸನ್ನಿವೇಶ. ನೀನು ಯಾರಿಗೆ ಬ್ರಹ್ಮ ಅನ್ನುತ್ತೀಯೋ ಅವರಿಗೇ ನಾನು ಕಾಳಿ ಅನ್ನುತ್ತೇನೆ. ಈಶ್ವರನು ಅನಂತವಾಗಿದ್ದರೆ ಅವನ ಅಂಶ ಯಾವ ಪ್ರಕಾರವಿರುತ್ತದೆ? ಈ ವಿಷಯದಲ್ಲಿ ಹ್ಯಾಮಿಲ್ಟನ್ನ ವಿಚಾರವೇನಿದೆ? ಹರ್ಬರ್ಟ್ ಸ್ಪೆನ್ಸರ್ ಏನು ಹೇಳಿದ್ದಾರೆ? ವಿಂಟೆಲ್ ಮತ್ತು ಹಕ್ಸಲೆ ಏನು ಹೇಳಿದ್ದಾರೆ? ಶಬ್ದಗಳ ಮೇಲೆ ಶಬ್ದಗಳು, ವಾಕ್ಯಗಳ ಮೇಲೆ ವಾಕ್ಯಗಳು, ಉಕ್ತಿಗಳ ಮೇಲೆ ಉಕ್ತಿಗಳು, ತರ್ಕಗಳ ಮೇಲೆ ತರ್ಕಗಳು. ಠಾಕೂರರು ಹೇಳಿದರು, ಇದೆಲ್ಲ ನನಗೆ ಇಷ್ಟವಾಗೋದಿಲ್ಲ. ಠಾಕೂರರು ವಿತಂಡವಾದಗಳಿಗೆ ಹೆದರಿ ಹೇಳಿದರು, ನಾನು ತರ್ಕ ಏಕೆ ಮಾಡಲಿ? ನಾನು ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ, ಎಲ್ಲ ಅದೇ ಇದೆ. ಇದು ಅದೇ ಆಗಿದೆ, ಅದು ಅದೇ ಆಗಿದೆ. ಒಂದು ಅವಸ್ಥೆಯಲ್ಲಿ ಮನಸ್ಸು ಮತ್ತು ಬುದ್ಧಿ ಅಖಂಡದಲ್ಲಿ ಕಳೆದು ಹೋಗುತ್ತದೆ. ನರೇಂದ್ರನನ್ನು ನೋಡಿ ನನ್ನ ಮನಸ್ಸು ಅಖಂಡದಲ್ಲಿ ಲೀನ ಆಗುತ್ತದೆ. ಹೀಗೆ ಹೇಳಿ ಗಿರೀಶ್ ಕಡೆಗೆ ನೋಡಿ ಹೇಳಿದರು, ಈ ವಿಷಯದಲ್ಲಿ ನಿನ್ನದೇನು ಮತ ಇದೆ? ಗಿರೀಶ್ ಇದನ್ನು ಕೇಳಿ ನಕ್ಕುಬಿಟ್ಟ. ನರೇಂದ್ರನ ಜೊತೆ ಯಾವ ಪ್ರಕಾರದ ಕಾದಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ಠಾಕೂರರು ಮಾಡಿಕೊಡಲಿಲ್ಲ. ಈ ತರ್ಕದ ಕ್ಷೇತ್ರದಲ್ಲಿ ನರೇಂದ್ರನನ್ನು ಚಿಂದಿ ಮಾಡಬೇಕು ಅನ್ನೋ ಆಸೆ ಈಡೇರಲಿಲ್ಲ. ಆದರೆ ಈಗ ಠಾಕೂರರು ಯಾವುದೋ ಬಲೆಯಲ್ಲಿ ಬೀಳಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಗಿರೀಶ್ ಹೇಳಿದರು, ನೀವು ಇದನ್ನು ಯಾಕೆ ಕೇಳ್ತಾ ಇದ್ದೀರಿ? ಇದನ್ನೊಂದು ಬಿಟ್ಟು ಉಳಿದ ಎಲ್ಲ ನನಗೆ ಗೊತ್ತೇ ಇದೆ ಅನ್ನೋ ಥರ ಕೇಳಿದ. ಠಾಕೂರರ ಮುಖದಲ್ಲಿ ಅಸಮಂಜಸ ಕಾಣಿಸ್ತಾ ಇತ್ತು. ಮತ್ತೆ ಅದೇ, ಸಮಾಧಿಯಿಂದ 2 ಮೆಟ್ಟಿಲು ಕೆಳಗೆ ಇಳಿದು ಹೇಳಲು ಬರೋದೇ ಇಲ್ಲ. ಠಾಕೂರರು ವ್ಯಂಗ್ಯ ಮಾಡಿದರು, ಶಂಕರರು ಅರ್ಥ ಮಾಡಿಸಿರುವುದು ಸರಿ, ರಾಮಾನುಜರು ಹೇಳಿರುವ ವಿಶಿಷ್ಟಾದ್ವೈತವೂ ಸರಿ. ನರೇಂದ್ರ ಕೇಳಿದ, ವಿಶಿಷ್ಟಾದ್ವೈತ ಅಂದರೆ ಏನು? ವಿಶಿಷ್ಟಾದ್ವೈತವು ರಾಮಾನುಜರ ಮತ ಆಗಿದೆ. ಅಂದರೆ ಜೀವ, ಜಗತ್ತು, ವಿಶಿಷ್ಟ, ಬ್ರಹ್ಮ ಎಲ್ಲ ಸೇರಿ ಒಂದು. ಯಾವ ಥರ ಬೀಜ, ತಿರುಳು, ತೊಗಟೆ, ಯಾರೋ ಒಬ್ಬ ಹಣ್ಣು ಬೇಕು ಅಂತ ಕೇವಲ ತಿರುಳನ್ನು ತೂಗಿ ಕೊಡು ಅಂತ ಅಂದಹಾಗೆ. ಆದರೆ ವಿಚಾರ ಮಾಡಿ ನೋಡಿದಾಗ ಯಾವುದರಿಂದ ಬೀಜ ತೊಗಟೆ ಆಗಿದೆಯೋ ಅದರಿಂದಲೇ ತಿರುಳು ಆಗಿದೆ. ಮೊದಲು ನೇತಿ ಅಂತ ಹೋಗಬೇಕಾಗುತ್ತೆ. ಜೀವ ನೇತಿ, ಜಗತ್ ನೇತಿ, ಈ ಥರ ವಿಚಾರ ಮಾಡಬೇಕಾಗತ್ತೆ. ಬ್ರಹ್ಮ ಯಾವುದು ನಿತ್ಯ ಆಗಿದೆಯೋ ಲೀಲೆಯೂ ಅದರದ್ದೇ ಆಗಿದೆ. ಆದ್ದರಿಂದ ರಾಮಾನುಜ ಹೇಳುತ್ತಾರೆ, ಜೀವ, ಜಗತ್, ವಿಶಿಷ್ಟ, ಬ್ರಹ್ಮ. ಇದಕ್ಕೆ ವಿಶಿಷ್ಟಾದ್ವೈತವಾದ ಅನ್ನುತ್ತಾರೆ. ಠಾಕೂರರು ಈಗ ಅವರನ್ನೆಲ್ಲ ನೋಡಿ ಹೇಳಿದರು, ಈಗ ಹೇಳಿ, ಇದರಲ್ಲಿ ವಿಚಾರ ಮಾಡೋದೇನಿದೆ? ನಾನು ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ, ಎಲ್ಲವೂ ಅದೇ ಆಗಿದೆ. ಜೀವ ಜಗತ್ತೂ ಅದೇ ಆಗಿದೆ. ಚೈತನ್ಯವನ್ನು ಜಾಗೃತ ಮಾಡಿಸದೆ ಪೂರ್ಣ ಚೈತನ್ಯವನ್ನು ಜಾಗೃತ ಮಾಡಿಸಲು ಆಗೋದಿಲ್ಲ. ಎಲ್ಲಿಯವರೆಗೂ ಇದು ಜಾಗೃತ ಆಗೋದಿಲ್ವೋ ಅಲ್ಲಿಯವರೆಗೂ ಮಾತ್ರ ತರ್ಕವಿರುತ್ತದೆ. ಅವರ ಕೃಪೆಯಿಂದ ಚೈತನ್ಯ ಲಾಭ ಪಡೆಯಬೇಕು. ಚೈತನ್ಯ ಲಾಭ ಪಡೆಯೋದ್ರಿಂದ ಸಮಾಧಿ ಆಗುತ್ತೆ. ಕೆಲವೊಂದು ಸಲ ದೇಹವು ವಿಸ್ಮೃತಿಯಾಗುತ್ತದೆ. ಕಾಮಿನಿ ಕಾಂಚನದ ಮೇಲೆ ಆಸಕ್ತಿ ಇರುವುದಿಲ್ಲ. ಈಶ್ವರನ ಚರ್ಚೆಯನ್ನು ಬಿಟ್ಟು ಬೇರೇನೂ ಹಿಡಿಸುವುದಿಲ್ಲ. ವಿಷಯವಾಸನೆಯ ಚರ್ಚೆಯಿಂದ ಕಷ್ಟ ಆಗುತ್ತೆ. ಅವರ ಬಗ್ಗೆ ವಿಚಾರ ಮಾಡೋದ್ರಿಂದ ಒಂದು ಪ್ರಕಾರದ ಧ್ಯಾನ ಸಿಗುತ್ತದೆ. ಧ್ಯಾನ ಮಾಡೋದ್ರಿಂದ ಇನ್ನೊಂದರದು. ಆದರೆ ಅದು ಒಂದು ಬೇರೆಯದೇ ಜ್ಞಾನ ಆಗಿದೆ. ಯಾವಾಗ ಅದು ತಪ್ಪವಾಗುತ್ತೋ ಆಗ ಅವರೇ ಪ್ರಕಟವಾಗುತ್ತಾರೆ. ಆಗ ಅವರು ಮನುಷ್ಯ ಅವತಾರ ಲೀಲೆಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಆಗ ತರ್ಕದ ಅವಶ್ಯಕತೆ ಇರೋದಿಲ್ಲ. ಹೇಗೆ ವರ್ಷಾನುಗಟ್ಟಲೆ ಕೋಣೆ ಕತ್ತಲೆ ಇದ್ದರೂ ಕೂಡ ಒಂದು ದೀಪ ಬೆಳಗೋದ್ರಿಂದ ಕೋಣೆಯ ಎಲ್ಲ ವಸ್ತುಗಳು ಕಾಣುತ್ತವೆಯೋ ಹಾಗೆಯೇ ಜ್ಞಾನದ ಬೆಳಕು ಬೆಳಗೋದ್ರಿಂದ ಎಲ್ಲ ಸಂದೇಹಗಳು ತಮ್ಮಷ್ಟಕ್ಕೆ ತಾವೇ ಅಳಿಸಿ ಹೋಗುತ್ತವೆ. ಬರೀ ತರ್ಕ ಮಾಡಿ ಅವರನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೆ? ಠಾಕೂರರೇ ಅವರನ್ನೆಲ್ಲ ತರ್ಕಕ್ಕೆ ಪ್ರಚೋದಿಸಿದ್ರು. ಈಗ ಅವರೇ ತರ್ಕವನ್ನು ವ್ಯರ್ಥ ಅಂತ ಘೋಷಣೆ ಮಾಡಿದರು. ಈಗ ಯಾವುದೇ ವಿವಾದಗಳಿಗೆ ಅರ್ಥವಿಲ್ಲ. ನರೇಂದ್ರ ಬಂದು ಠಾಕೂರ ಹತ್ರ ಕುಳಿತುಕೊಂಡ. 3-4 ದಿನ ನಾನು ಕಾಳಿಯ ಧ್ಯಾನ ಮಾಡಿದೆ, ಆದರೆ ನನಗೇನೂ ಆಗಲೇ ಇಲ್ಲ. ಠಾಕೂರರು ನೋಡಿದರು, ನರೇಂದ್ರನೀಗ ಅಷ್ಟಾಂಗ ಮಾರ್ಗಕ್ಕೆ ಬರ್ತಾ ಇದ್ದ. ಪ್ರಸನ್ನತೆಯಿಂದ ಹೇಳಿದರು, ಸಾವಕಾಶವಾಗಿ ಆಗುತ್ತದೆ. ಕಾಳಿ ಬೇರಾರೂ ಅಲ್ಲ,
ಯಾರು ಬ್ರಹ್ಮನಾಗಿದ್ದಾನೋ ಅವನೇ ಕಾಳಿಯೂ ಆಗಿದ್ದಾನೆ. ಕಾಳಿ ಆದ್ಯಶಕ್ತಿಯಾಗಿದ್ದಾಳೆ. ಯಾವಾಗ ಅವಳು ನಿಷ್ಕ್ರಿಯಳಾಗಿರುತ್ತಾಳೋ ಆಗ ಬ್ರಹ್ಮ ಅಂತ ಕರೆಸ್ಕೊಳ್ತಾಳೆ, ಮತ್ತು ಯಾವಾಗ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡುತ್ತಾಳೋ ಆಗ ಶಕ್ತಿ ಕಾಳಿ ಅಂತ ಕರೆಸಿಕೊಳ್ತಾಳೆ. ಯಾರನ್ನು ನೀನು ಬ್ರಹ್ಮ ಅನ್ನುತ್ತೀಯೋ ಅವರಿಗೆ ನಾನು ಕಾಳಿ ಅನ್ನುತ್ತೇನೆ.